ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಚೌಕಾಕಾರದಲ್ಲಿ ಬರುವಂತಹ ತ್ರಿಕೋನಗಳನ್ನು ಎಣಿಸುವಂತಹ ಒಂದು ವಿಧಾನವನ್ನು ಇವತ್ತು ನಿಮಗೆ ನಾನು ಕನ್ನಡದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳಲ್ಲಿ ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳನ್ನು ನೀಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಹೇಗೆ ಈ ಒಂದು ತ್ರಿಕೋನಗಳನ್ನು ಸುಲಭವಾದಂಥ ರೀತಿಯಲ್ಲಿ ನಾವು ಕಡಿಮೆ ಅವಧಿಯಲ್ಲಿ ಎನಿಸುವಂತಹ ಒಂದು ಟ್ರಿಕ್ಕನ್ನು ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಇದರಿಂದ ಕ್ಷಣಾರ್ಧದಲ್ಲಿ ಒಂದು ಚೌಕಾಕಾರದಲ್ಲಿ ಬರುವಂತಹ ತ್ರಿಕೋನಗಳನ್ನು ನಾವು ಬಹಳ ಸುಲಭವಾಗಿ ಎನಿಸ್ಬೋದು ಅನ್ನುವಂಥದ್ದನ್ನು ನಾನು ಇಲ್ಲಿ ನಿಮಗೆ ಹೇಳ್ತಾ ಈ ಒಂದು ಕ್ಲಾಸನ್ನು ಇವತ್ತು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋ ಮೂಲಕ ಈ ಒಂದು ಟ್ರಿಕ್ಕನ್ನು ನೀವು ಕಲ್ತಿದ್ದಾಯ್ತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿಯಾಗಿ ಚೌಕಾಕಾರದಲ್ಲಿ ಬರುವಂತಹ ತ್ರಿಕೋನಗಳನ್ನು ಕಡಿಮೆ ಅವಧಿಯಲ್ಲಿ ನೀವು ಎನಿಸುವಂತಹ ಒಂದು ಪ್ರಕ್ರಿಯೆಯನ್ನು ಕಲಿತೀರಿ. ಇಲ್ಲಿ ಹಲವಾರು ಮಾದರಿಯನ್ನು ನಾನು ನೀಡ್ತಾ ಮೊದಲಿಗೆ ಸರಳವಾದಂತಹ ಒಂದೆರಡು ಮಾದರಿಯನ್ನು ನಿಮಗೆ ತಿಳಿಯುವಂತಹ ರೀತಿಯಲ್ಲಿ ಹೇಳಿ ಮುಂದೆ ಜಟಿಲವಾದಂತಹ ರೀತಿಯಲ್ಲಿ ಹೆಚ್ಚು ತ್ರಿಕೋನಗಳಿರುವಂತಹ ಒಂದಿಷ್ಟು ಮಾದರಿಗಳನ್ನು ಉದಾಹರಣೆಯಾಗಿ ನೀಡ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಮಾಡೆಲ್ 3ರಲ್ಲಿ ನಾವು ಚೌಕಾಕಾರದಲ್ಲಿ ಬರುವಂತಹ ತ್ರಿಕೋನಗಳನ್ನು ಎನಿಸುವಂತಹ ಒಂದು ಪದ್ಧತಿ ಯಾವ ರೀತಿಯಾಗಿರುತ್ತೆ, ಅದನ್ನು ಸುಲಭವಾಗಿ ಯಾವ ರೀತಿಯಾಗಿ ಎನಿಸ್ಬೋದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನೋಡೋಣ. ಮೊದಲಿಗೆ ನಾವು ಒಂದು ಚೌಕಾಕಾರವನ್ನು ಹಾಕ್ಕೊಳ್ಬೇಕಾಗ್ತದೆ. ಈ ಚೌಕಾಕಾರವನ್ನು ಹಾಕ್ಕೊಂಡಾಗ ಇದರಲ್ಲಿ ನಾವು ತ್ರಿಕೋನಾಕಾರಗಳನ್ನು ನೋಡಬೇಕಾಗ್ತದೆ. ಆ ತ್ರಿಕೋನಗಳನ್ನು ನಾವು ಸೃಷ್ಟಿಸಬೇಕಾದ್ರೆ ಈ ರೀತಿಯಾಗಿ ಅಡ್ಡದಾದಂಥ ಒಂದು ಗಿರಿ, ಈ ರೀತಿಯಾದಂಥ ಇನ್ನೊಂದು ಗಿರಿ ಬಂದಿರುತ್ತೆ. ಆಗ ನಾವು ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ನಮ್ಗೆ ಇದರಲ್ಲಿ ಎಷ್ಟು ತ್ರಿಕೋನಗಳದಾವ ಅಂದರೆ ಸಹಜವಾಗಿ 1 2 3 4 ಅಂಥೇಳಿ ನಾವು ಇಲ್ಲಿ ಹೇಳಿಬಿಡ್ಬೋದು. ಆದರೆ ಈ ನೋಡಿ 1 2 3 4 ಆದರೆ ಇಲ್ಲಿ ಕೇವಲ 4 ತ್ರಿಕೋನಗಳು ಮಾತ್ರ ಇರೋದಿಲ್ಲ. ಇಲ್ಲಿ ಈ 8 ತ್ರಿಕೋನಗಳು ಇದರಲ್ಲಿ ಇರುವಂಥದ್ದನ್ನು ನಾವು ಗುರುತಿಸ್ಬೋದು. ಅದು ಯಾವ ರೀತಿಯಾಗಿ ಅಂತಂದರೆ ಇಲ್ಲಿ ನೀವು ಕಾಣ್ತಾ ಇರ್ಬೋದು, ಈ 4 ತ್ರಿಕೋನಗಳು ಮೇಲ್ನೋಟಕ್ಕೆ ಕಂಡು ಬರ್ತಾವೆ. ಆದರೆ ಈ ಒಂದು ತ್ರಿಕೋನದಲ್ಲಿ ಎರಡೆರಡು ತ್ರಿಕೋನಗಳನ್ನು ಕೂಡಿಸಿದಾಗ ಇಲ್ಲಿ ಮತ್ತೆ ಒಂದೊಂದು ತ್ರಿಕೋನಗಳು ಇಲ್ಲಿ ಹೆಚ್ಚಾಗ್ತಾವೆ. ನೀವು ನೋಡ್ತಿರ್ಬೋದು, ಇದು ಒಂದು ತ್ರಿಕೋನ ಆಯಿತು. ಇಲ್ಲಿ ಇದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ಬಂದಾಗ ಇಲ್ಲಿ ಒಂದು ತ್ರಿಕೋನ ಇಲ್ಲಿ ಆಗುವಂಥದ್ದನ್ನು ನಾವು ಕಾಣ್ತೀವಿ. ಇವೆರಡು ಕೂಡಿದಾಗ ಒಂದು ತ್ರಿಕೋನ ಆಯಿತು, ಇವೆರಡು ಕೂಡಿದಾಗ ಒಂದು ತ್ರಿಕೋನ ಆಯಿತು. ಅದೇ ರೀತಿಯಲ್ಲಿ ಮತ್ತೆ ನಾವು ಈ ಭಾಗಕ್ಕೆ ಬಂದಾಗ ಇಲ್ಲಿ ಈ ಒಂದು ತ್ರಿಕೋನವಾಗುತ್ತದೆ. ಇಲ್ಲಿ 3 ತ್ರಿಕೋನ ಆಯಿತು. ಇದರ ಎದುರಿಗಿರುವಂತಹ ಇನ್ನೊಂದು ತ್ರಿಕೋನವನ್ನು ನಾವು ಮಾಡ್ಕೋಬೋದು. ಇಲ್ಲಿ ಒಟ್ಟು 4 ತ್ರಿಕೋನಗಳು ಇಲ್ಲಿ ಸಿದ್ಧ ಆಗುವಂಥದ್ದನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಇದನ್ನು ನಾವು ಈ ರೀತಿಯಾಗಿ ಲೆಕ್ಕ ಹಾಕುವಂಥ ಕೊಡೋ ಬದಲು, ಇಲ್ಲಿ ಗೀರಿಯನ್ನು ಹಾಕುವಂಥ ಕೊಡೋ ಬದಲು ನಾವು ಯಾವ ರೀತಿಯಲ್ಲಿ ಇದನ್ನು ಸುಲಭವಾಗಿ ಮಾಡ್ಕೋಬೋದು ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರುವಂತಹ 1 2 3 ಮತ್ತು 4 ತ್ರಿಕೋನಗಳು ನಾವು ಬಂದಾಗ ನಾವು ಆ 4 ತ್ರಿಕೋನಗಳನ್ನು ಇಟ್ಕೊಂಡು 4 × 2 4 8 ಈ ರೀತಿಯಾಗಿ 8 ತ್ರಿಕೋನಗಳು ಇದರಲ್ಲಿ ಇದಾವು ಅನ್ನುವಂಥದ್ದನ್ನು ಸುಲಭವಾಗಿ ಗುರುತಿಸ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಮಾದರಿ ನೋಡಿದಾಗ ನಿಮಗೆ ಇದರ ಬಗ್ಗೆ ಸರಿಯಾದಂತಹ ಒಂದು ಅರ್ಥ ಬರ್ತದೆ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ. ಆ ಕಾರಣದಿಂದ ಮೊದಲಿಗೆ ಈ ಕೇವಲ 4 ತ್ರಿಕೋನಗಳಿರುವಂತಹ ಒಂದು ಉದಾಹರಣೆಯನ್ನು ಈ 1ನೇ ಪ್ರಶ್ನೆಯಾಗಿ ನಾನು ಇಲ್ಲಿ ನೀಡಿದೆ. ಈಗ 2ನೇ ಒಂದು ಪ್ರಶ್ನೆಯನ್ನು ಮಾಡೆಲ್ ನಂಬರ್ 3ರಲ್ಲಿ ನಾವು ನೋಡೋಣ. ಬನ್ನಿ ಸ್ನೇಹಿತರೆ, ಹಾಗಾದರೆ ಆ ಮಾಡೆಲ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನೋಡೋಣ. 2ನೇ ಒಂದು ಪ್ರಶ್ನೆಯನ್ನು ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಆ ಒಂದು ಪ್ರಶ್ನೆಯನ್ನು ನೋಡಬೇಕಾದ್ರೆ ಮೊದಲಿಗೆ ಒಂದು ಚೌಕಾಕಾರವನ್ನು ಹಾಕ್ಕೊಳ್ಬೇಕಾಗ್ತದೆ. ಈ ಚೌಕಾಕಾರದಲ್ಲಿ ಮೊದಲಿಗೆ ಈ ರೀತಿಯಾಗಿ ಒಂದು ಗಿರಿಯನ್ನು ಹಾಕ್ಕೊಳ್ಳಿ. ಆನಂತರ ಈ ರೀತಿಯಾಗಿ ಒಂದು ಗಿರಿಯನ್ನು ಹಾಕ್ಕೊಳ್ಳಿ. ಇದು ಆದ ನಂತರ ಇಲ್ಲೊಂದು ಗಿರಿ, ಇದು ಆದ ನಂತರ ಇಲ್ಲೊಂದು ಗಿರಿ. ಒಟ್ಟಾರೆಯಾಗಿ ಇಲ್ಲಿ ಎಷ್ಟು ತ್ರಿಕೋನಗಳು ಬಂದಿದ್ದಾವೆ ಅನ್ನುವಂಥದ್ದನ್ನು ಮೊದಲಿಗೆ ನಾವು ನೋಡ್ಕೊಳ್ಳೋಣ. ಇಲ್ಲಿ 1 2 3 4 5 6 7 8 ಸ್ನೇಹಿತರೆ, ಇಲ್ಲಿ ನೀವು ಕಾಣ್ತಾ ಇದ್ದೀರಾ,
ಇಲ್ಲಿ ಒಟ್ಟಾರೆಯಾಗಿ ಎರಡನೇ ಒಂದು ಪ್ರಶ್ನೆಯಲ್ಲಿ ಒಟ್ಟು ನಮಗೆ 8 ತ್ರಿಕೋನಗಳು ಇರುವಂಥದ್ದು ಕಂಡು ಬರ್ತದೆ. ಆದರೆ ಸರಿಯಾದ ಉತ್ತರ 8 ಅಲ್ಲ. ಇಲ್ಲಿ ಎಷ್ಟು ಒಂದು ತ್ರಿಕೋನಗಳು ಬರ್ತವೆ ಅಂತಂದರೆ, ನಾವು ಮೊದಲನೇ ಒಂದು ಪ್ರಶ್ನೆಯಲ್ಲಿ ಯಾವ ರೀತಿಯಾಗಿ ಲೆಕ್ಕವನ್ನು ಹಾಕಿದೆವೋ ಅದೇ ರೀತಿಯಲ್ಲಿ ಇಲ್ಲೂ ಸಹಿತ ನಾವು ಲೆಕ್ಕ ಹಾಕೊಂಡಾಗ ನಮಗೆ ಸಹಜವಾಗಿ ಇದರ ಒಂದು ಉತ್ತರ ಸಿಗುತ್ತೆ. ಅಂದರೆ 8 × 2 16. ಒಟ್ಟಾರೆಯಾಗಿ ಇದರಲ್ಲಿ 16 ಒಂದು ತ್ರಿಕೋನಗಳು ಇರುವಂಥದ್ದನ್ನು ನಾವು ಕಾಣ್ತೀವಿ. ಅದು ಯಾವ ರೀತಿಯಾಗಿ ಅನ್ನುವಂಥದ್ದನ್ನು ನೀವು ನೋಡ್ಬೋದು. ಈಗಾಗಲೇ ಈ 8 ತ್ರಿಕೋನಗಳು ಬಂದಿರುವಂಥದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ಎರಡೆರಡು ತ್ರಿಕೋನಗಳಿಗೆ ಒಂದೊಂದು ತ್ರಿಕೋನ ಸಿದ್ಧ ಆಗುವಂಥದ್ದನ್ನು ನಾವು ಕಾಣ್ಬೋದು. ಇದು 1, ಅದೇ ರೀತಿಯಾಗಿ ಇದು 2, ಇದು 3, ಇದು 4. ಇಲ್ಲಿ 4 ತ್ರಿಕೋನಗಳು ನಿಮಗೆ ಈಗ ಹೆಚ್ಚುವರಿಯಾಗಿ ಕಂಡು ಬರ್ತಾ ಇರುವಂಥದ್ದನ್ನು ನೀವು ಕಾಣ್ತಾ ಇದ್ದೀರಾ. ಇನ್ನು 4 ತ್ರಿಕೋನಗಳು ಎಲ್ಲಿ ಬರ್ತಾವೋ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ನಿಮಗೆ ಮೂಡುವಂಥದ್ದನ್ನು ನಾವು ಕಾಣ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ತ್ರಿಕೋನ, ಇನ್ನು 4 ತ್ರಿಕೋನಗಳು ಬೇಕಾಗಿದ್ದು ನಮಗೆ. ಆ 4 ತ್ರಿಕೋನಗಳಲ್ಲಿ ಒಂದು, ಇನ್ನು ಇಲ್ಲಿ ಬರುವಂಥದ್ದು ಇದು 2, ಇನ್ನು ಇಲ್ಲಿಂದ ಇಲ್ಲಿವರೆಗೂ ಬರುವಂಥದ್ದು 3, ಇಲ್ಲಿ ಬರುವಂಥದ್ದು 4. ಈ ರೀತಿಯಾಗಿ ಹೆಚ್ಚುವರಿಯಾಗಿ 4 ತ್ರಿಕೋನಗಳು ಬರುವಂಥದ್ದನ್ನು ನಾವು ಕಾಣ್ತೀವಿ. ಫಸ್ಟು ನಾವು ನೋಡ್ಕೋಬೇಕಾಗಿರೋದು ಸಿಂಗಲ್ ಇರುವಂಥ ತ್ರಿಕೋನಗಳು 8 ಬರ್ತಾವೆ. ಆನಂತರ ಎರಡೆರಡು ತ್ರಿಕೋನಗಳು ಕೂಡಿ ಒಂದೊಂದಾಗುವಂಥವು 4 ಬರ್ತಾವೆ. ಆನಂತರ ಇಲ್ಲಿ 1, 2, 3, 4 4 ತ್ರಿಕೋನಗಳು ಕೂಡಿ ಒಂದೊಂದು ತ್ರಿಕೋನ ಆಗುವಂಥದ್ದು 4 ಬರ್ತಾವೆ. ಒಟ್ಟಾರೆಯಾಗಿ 16 ತ್ರಿಕೋನಗಳು ಈ ಒಂದು ಚೌಕಾಕಾರದಲ್ಲಿ ಬಂದಿರುವಂಥದ್ದನ್ನು ನಾವು ಕಾಣಬಹುದು. ಸ್ನೇಹಿತರೆ, ಮಾಡೆಲ್ ನಂಬರ್ 3ರಲ್ಲಿ ಈಗ ನಾನು ಈ 3ನೇ ಒಂದು ಪ್ರಶ್ನೆಯನ್ನು ಇಲ್ಲಿ ನಿಮ್ಮ ಮುಂದೆ ನಾನು ಬಿಡಿಸ್ತಾ ಇದ್ದೇನೆ. ಅದು ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ನೋಡೋಣ. ಈಗ ಮೊದಲಿಗೆ ಒಂದು ಚೌಕಾಕಾರವನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಚೌಕಾಕಾರದಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಹಾಕೊಂಡ ರೀತಿಯಲ್ಲಿ ನಾವು ಒಂದು ಚಿತ್ರಗಳನ್ನು ಹಾಕೋಬೇಕು. ಅವು ಯಾವ ರೀತಿಯಾಗಿದೆ? 1, 2, 3, 4. ಅಂದರೆ ಒಟ್ಟಾರೆಯಾಗಿ ಇಲ್ಲಿ 8 ತ್ರಿಕೋನಗಳನ್ನು ಇದರಲ್ಲಿ ಹಾಕ್ಕೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. 1, 2, 3, 4, 5, 6, 7, 8. ಅಂದರೆ ಇದರಲ್ಲಿ 8 ತ್ರಿಕೋನಗಳು ಬಂದು ಅಂದಾಗ ಇದನ್ನು ಇಂಟು 2 ಮಾಡಿದರೆ 16 ತ್ರಿಕೋನಗಳು ಆದವು ಅನ್ನುವಂಥದ್ದನ್ನು ಎರಡನೇ ಒಂದು ಪ್ರಶ್ನೆಯಲ್ಲಿ ನಾವು ನೋಡಿದ್ದೀವಿ. ಅದೇ ರೀತಿಯಲ್ಲಿ ಈಗ ಈ ಒಂದು ಚೌಕಾಕಾರದಲ್ಲಿ ಮತ್ತೆ ಇನ್ನೊಂದು ಚೌಕಾಕಾರವನ್ನು ನಾವು ಹಾಕ್ಕೋಬೇಕಾಗ್ತದೆ. ಈ ಒಂದು ಪ್ರಶ್ನೆಯಲ್ಲಿ ಎಷ್ಟು ತ್ರಿಕೋನಗಳದಾವು ಅನ್ನೋದನ್ನು ನಾವು ಗುರುತಿಡಿಬೇಕಾಗೈತಿ. ಈಗ ಅಂದರೆ ಎರಡನೇ ಒಂದು ಪ್ರಶ್ನೆಗಿಂತ ವಿಭಿನ್ನವಾದಂಥ ಒಂದು ಪ್ರಶ್ನೆ ಇದಾಗಿರ್ತದೆ. ಇದರಲ್ಲಿ ಎಷ್ಟು ತ್ರಿಕೋನಗಳದಾವು ಅನ್ನೋದನ್ನು ನಾವು ಗುರುತಿಸಬೇಕಾಗಿದೆ. ಹಾಗಂದರೆ ಇಲ್ಲಿ ಏನು 1, 2, 3, 4, 5, 6, 7, 8 ಅಂತ ಹಾಕ್ಕೊಂಡಿವೋ ಅದೇ ರೀತಿಯಲ್ಲಿ ಒಳಗಡೆನೂ 1, 2, 3, 4, 5, 6, 7, 8 ಅಂತೇಳಿ ಹಾಕ್ಕೊಂಡ್ವಿ. ಆಗ ನಮಗೆ ಒಟ್ಟಾರೆ ಈ ಒಂದು ಪ್ರಶ್ನೆಯಲ್ಲಿ ಎಷ್ಟು ತ್ರಿಕೋನಗಳದಾವು ಅನ್ನುವಂಥದ್ದನ್ನು ನಾವು ಗುರುತಿಸಬೇಕಾಗ್ತದೆ. ನೀವು ನೋಡ್ಬೋದು, ಇದನ್ನು ಯಾವ ರೀತಿ ಹಾಕೋಬೇಕಂದ್ರೆ 8 × 2 ಇದು 16 ಆಯಿತು. ಇನ್ನು ಈಗ ಒಳಗಡೆ ಇರುವಂಥದ್ದನ್ನು ಸಹಿತ 8 ತ್ರಿಕೋನಗಳನ್ನು ಉಳ್ಳಂಥದ್ದಾಗಿದೆ. ಹಾಗಾಗಿ ನಾವಿಲ್ಲಿ 8 × 2 = 16 ಅಂಥೇಳಿ ಹಾಕೋಬೇಕು. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಇದರಲ್ಲಿರುವಂತಹ ತ್ರಿಕೋನಗಳ ಸಂಖ್ಯೆ ಎಷ್ಟು ಅಂಥೇಳಿ ಕೇಳಿದಾಗ ನಾವು 32 ತ್ರಿಕೋನಗಳು ಇದರಲ್ಲಿ ಇವೆ. ನಾವು ಈ ರೀತಿ 2 ಚೌಕಾಕಾರಗಳ ಮಧ್ಯದಲ್ಲಿ ಬಂದಿರುವಂತಹ ತ್ರಿಕೋನಗಳ ಸಂಖ್ಯೆಯನ್ನು ಸುಲಭವಾಗಿ ನಾವು ಗುರುತಿಸ್ಬೋದು. ಇನ್ನು 3ನೇ
ಒಂದು ಪ್ರಶ್ನೆ ಇಲ್ಲಿಗೆ ಮುಗಿತದೆ. ಇನ್ನು 4ನೇ ಒಂದು ಪ್ರಶ್ನೆಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. 4ನೇ ಪ್ರಶ್ನೆ ಇಲ್ಲಿ ನಾವು ಇದು ಒಂದು ವಿಭಿನ್ನವಾದಂತಹ ರೀತಿಯಲ್ಲಿರುವಂತಹ ಒಂದು ಪ್ರಶ್ನೆ ಆಗ್ತದೆ. ಇದರಲ್ಲಿ 2 ಚೌಕಾಕಾರಗಳು ಬರ್ತವೆ. 1 ಆನಂತರ 2. ಈ 2 ಚೌಕಾಕಾರಗಳ ಮಧ್ಯೆ ಬರುವಂತಹ ಒಂದು ತ್ರಿಕೋನಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ನೀವು 1ನೇ ಪ್ರಶ್ನೆಯಲ್ಲಿ ನೀವು ನೋಡಿದಂತಹ ಚೌಕಾಕಾರ ಒಂದು ಭಾಗದ ಮಾತ್ರ ಇತ್ತು, ಇದಷ್ಟೇ ಇತ್ತು. ಆಗ ನೀವೇನು ಮಾಡಿದ್ರಿ, 1 2 3 4 ಅಂತೇಳಿ ಹಾಕಿದ್ರಿ. ಆಗ ಈ 4 ಬಂದಾಗ 4 ಇಂಟು 2 ಅಂತ ಹಾಕಿ 4 2 8 ಅಂಥೇಳಿ ಹಾಕಿದ್ರಿ. ಈಗ ಈ ಒಂದು ಚೌಕಾಕಾರದ ಪಕ್ಕದಲ್ಲಿ ಇನ್ನೊಂದು ಚೌಕಾಕಾರ ಇಲ್ಲಿ ಬರುವಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿಯೂ ಸಹಿತ ಏನಾಗ್ತದಪ್ಪ ಅಂದ್ರೆ 1 2 3 4 ಅಂತೇಳಿ ಬರ್ತದೆ. ಆಗ ಇಲ್ಲಿಯೂ ಸಹಿತ ನೀವೇನು ಮಾಡಬೇಕು, 4 2 8 ಆಯಿತು, 8 8 ಇಲ್ಲಿ ನೀವೇನು ಹೇಳ್ತೀರಿ 16 ಅಂತೇಳಿ ಹೇಳ್ತೀರಿ. ಆದ್ರೆ ಇಲ್ಲಿ 16 ಅನ್ನುವಂಥದ್ದು ಉತ್ತರ ತಪ್ಪಾಗ್ತದೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಈ 2 ಚೌಕಾಕಾರಗಳ ಮಧ್ಯೆ 2 ತ್ರಿಕೋನಗಳು ಮತ್ತೆ ಹೆಚ್ಚುವರಿಯಾಗಿ ಇಲ್ಲಿ ಉತ್ಪತ್ತಿಯಾಗುವಂಥದ್ದನ್ನು ನಾವು ಕಾಣ್ತೀವಿ. ಅದನ್ನು ಭಾಳ ಸೂಕ್ಷ್ಮವಾಗಿ ನಾವು ಅವಲೋಕಿಸಬೇಕಾಗ್ತದೆ ಸ್ನೇಹಿತರೆ. ಸಹಜವಾಗಿ ಇಲ್ಲಿ ಮೇಲ್ನೋಟಕ್ಕೆ ನಾವು ನೋಡಿದ ತಕ್ಷಣ 1 2 3 4 1 2 3 4 ಅಂತೇಳಿ ನೋಡಿದ ತಕ್ಷಣ ಇದನ್ನು ಇದರಲ್ಲಿ 8 ತ್ರಿಕೋನಗಳದಾವು, ಇದರಲ್ಲಿ 8 ತ್ರಿಕೋನಗಳದಾವು ಅಂತೇಳಿ ನಮ್ಗೆ ಗೊತ್ತಾಗ್ಬಿಡ್ತು. ಯಾಕಂದರೆ 1ನೇ ಪ್ರಶ್ನೆಯನ್ನು ನಾವು ನೋಡಿದ್ವಿ. ಆ ರೀತಿಯಾಗಿ ನಾವು 4 2 8 ಅಂತ ಮಾಡ್ಕೊಂಡ್ವಿ, ಇಲ್ಲಿ 4 2 8 ಅಂತ ಮಾಡ್ಕೊಂಡ್ವಿ. ಒಟ್ಟಾರೆ 16 ತ್ರಿಕೋನಗಳು ಬರ್ತಾವೆ ಅಂತ ಹೇಳಿದ್ವಿ. ಆದರೆ ಇದು ಉತ್ತರ ತಪ್ಪು. ಯಾಕಂದರೆ ಇಲ್ಲಿ ನೀವು ನೋಡ್ತಿರ್ಬೋದು, ಈ 2 ಈ ಚೌಕಗಳ ಮಧ್ಯೆ ನಾವು ಏನು ತ್ರಿಕೋನಗಳಿರ್ತಾವೋ ಆ ತ್ರಿಕೋನಗಳಿಟ್ಕೊಂಡಾಗ ಇಲ್ಲಿ ಮಧ್ಯದಲ್ಲಿ ಈ ರೀತಿಯಾಗಿ ಬರುವಂತಹ ಒಂದು ಲೈನ್ ಇಟ್ಕೊಂಡು ಇಲ್ಲಿ ಮುಂದೆ ಹೋಗುವಂಥ ಲೈನನ್ನು ನಾವು ಕೂಡಿಸಿದಾಗ ಇಲ್ಲಿ ಒಂದು ತ್ರಿಕೋನ ಹೆಚ್ಚುವರಿಯಾಗಿ ನಮಗೆ ಉತ್ಪತ್ತಿ ಆಗ್ತದೆ. ಅದೇ ರೀತಿಯಾಗಿ ಕೆಳಭಾಗದಲ್ಲಿಂದ ಮೇಲ್ಭಾಗಕ್ಕೆ ಹೋಗುವಂಥ ಒಂದು ಲೈನನ್ನು ಮೇಲಿನಿಂದ ಈ ರೀತಿಯಾಗಿ ಕೂಡಿಸ್ಕೊಂಡಾಗ ಇಲ್ಲಿ ಒಂದು ತ್ರಿಕೋನ ಹೆಚ್ಚಿಗೆ ಆಗ್ತದೆ. ಆಗ ಈ 16 ಜೊತೆಗೆ ನಾವೇನು ಮಾಡಬೇಕು, +2 ಅಂತ ಹಾಕೊಂಡಾಗ ಇಲ್ಲಿ ನಮಗೆ ಒಟ್ಟು 18 ತ್ರಿಕೋನಗಳು ಈ 2 ಬಾಕ್ಸ್ಗಳಲ್ಲಿ ಇರುವಂಥದ್ದು ನಮಗೆ ಕಂಡು ಬರ್ತದೆ. ಇದರ ಉತ್ತರ ಎಷ್ಟು ಅಂತಂದ್ರೆ 18 ತ್ರಿಕೋನಗಳು ಇದರಲ್ಲಿ ಇವೆ ಅನ್ನುವಂಥದ್ದು ಉತ್ತರ ಆಗ್ತದೆ. ಬನ್ನಿ ಸ್ನೇಹಿತರೆ, ಈ ಒಂದು 4ನೇ ಪ್ರಶ್ನೆ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಇನ್ನು 5ನೇ ಒಂದು ಪ್ರಶ್ನೆಯನ್ನು ನಾವು ನೋಡೋಣ. ಈಗ 5ನೇ ಒಂದು ಪ್ರಶ್ನೆ, ನಾವು ಇದರಲ್ಲಿ ಚೌಕಾಕಾರಗಳನ್ನು 3 ಹಾಕೋಬೇಕು. ಒಟ್ಟಾರೆಯಾಗಿ 3 ಚೌಕಾಕಾರಗಳು ಬರ್ತಾವೆ. ಇಲ್ಲಿ ನೀವು ಮೊದಲನೇ ಒಂದು ಪ್ರಶ್ನೆಯಲ್ಲಿರುವ ಹಾಗೆ ಒಂದು ಚೌಕಾಕಾರದಲ್ಲಿ 8 ತ್ರಿಕೋನಗಳು ಬರುವಂಥದ್ದನ್ನು ನೀವು ಹಾಕ್ಕೋಬೇಕಾಗ್ತದೆ. ಅಂದರೆ ಇಲ್ಲಿ 4 ತ್ರಿಕೋನಗಳು ಬಂದ್ರೂ ಇದು 8ರ ಲೆಕ್ಕ ಆಗಿರ್ತದೆ. ನಿಮ್ಮ ತಲೆ ಒಳಗೆ ಇನ್ನೊಂದು ಇಟ್ಕೊಂಡ್ಬಿಟ್ರಿ, ಒಂದು ಚೌಕಾಕಾರದಲ್ಲಿ ಹಿಂಗೆ 2 ಅಡ್ಡಗೇರಿಗಳು ಬಂದು ಇಂಟು ಮಾರ್ಕ್ ಬಂತಂದ್ರೆ ಅದರಲ್ಲಿ 8 ತ್ರಿಕೋನಗಳು ಅಂತ ಪಟ್ ಅಂತೇಳಿ ನೀವು ನೆನಪಿಟ್ಕೊಳ್ಳೋದನ್ನು ಒಂದು ರೂಢಿ ಮಾಡ್ಕೊಳ್ರಿ. ಆಗ 2 ಬಂದು ಅಂದರೆ 8 8 16 ಪ್ಲಸ್ 2 ಸೇರಿಕೊಂಡು 3 ಬಂದು ಅಂದರೆ 8 8 16 ಪ್ಲಸ್ 4 ತ್ರಿಕೋನಗಳು ಅಲ್ಲಿ ಜಾಸ್ತಿ ಆಗ್ತಾವೆ. ಅದನ್ನು ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ. ಈಗ 1 2 3 4 ಅಂದರೆ 4 ಇಂಟು 2 = 8. ಅದೇ ರೀತಿ 1 2 3 4 4 ಇಂಟು 2 = 8. ಅದೇ ರೀತಿಯಾಗಿ 3ನೇ ಒಂದು ಚೌಕ 1 2 3 4 ಅಂತೇಳಿ ಇಲ್ಲಿ 4 ಇಂಟು 2 = 8. ಟೋಟಲ್ ಆಗಿ ಇಲ್ಲಿ ನಮಗೆ ಎಷ್ಟು ಬಂತು ಅಂದರೆ 8 + 8 + 8 ಅಂದರೆ 8 8 8 ಅಂದರೆ 8 3 24 ತ್ರಿಕೋನಗಳು ಇಲ್ಲಿ ಅದಾವು ಅಂಥೇಳಿ ನಮಗೆ ಗೊತ್ತಾಗ್ತದೆ. ಆದರೆ ಈ 24 ಅನ್ನೋಂಥದ್ದು ಸರಿಯಾದ ಉತ್ತರ ಅಲ್ಲ, ಇಲ್ಲಿ 28 ಅನ್ನೋದು ಸರಿಯಾದ ಉತ್ತರ ಆಗ್ತದೆ.
ಎರಡು ಚೌಕಗಳ ಮಧ್ಯೆ ಎರಡು ತ್ರಿಕೋನಗಳು ಹೆಚ್ಚಾಗುವಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ಅದೇ ರೀತಿಯಾಗಿ ಈ ಎರಡು ಚೌಕಗಳಲ್ಲಿ ಎರಡು ತ್ರಿಕೋನಗಳು ಹೆಚ್ಚಾಗುವಂಥದ್ದನ್ನು ನಾವು ಕಾಣ್ತೀವಿ. ಒಟ್ಟಾರೆಯಾಗಿ ಈ ಮೂರು ಚೌಕಗಳಲ್ಲಿ 4 ತ್ರಿಕೋನಗಳು ಹೆಚ್ಚಾಗುವಂಥದ್ದನ್ನು ನಾವು ಕಾಣ್ತೀವಿ. ಆ 4 ಚೌಕಗಳು ಯಾವ ರೀತಿಯಲ್ಲಿ ಹೆಚ್ಚಾಗ್ತಾವ ಅನ್ನುವಂಥದ್ದನ್ನು ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಒಂದು ನೀಲಿಯಾದಂತಹ ಒಂದು ಚಾಪೀಸ್ನಿಂದ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು 1, ಇದು 2. ಈ ಎರಡು ಚೌಕಗಳಲ್ಲಿ ನಮಗೆ 2 ತ್ರಿಕೋನಗಳು ಹೆಚ್ಚಾಗಿ ಬಂದು, ಅದೇ ರೀತಿಯಲ್ಲಿ ಇಲ್ಲಿ ಮುಂದುವರೆದು ಇಲ್ಲಿಂದ ನಾನು ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಇದು 1, ಇದು ಆದ ನಂತರ ಇಲ್ಲಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇದು 2, ಅಂದರೆ ಇದರಲ್ಲಿ 2, ಇದರಲ್ಲಿ 2 ಪ್ಲಸ್ 4 ನಾವು ಹಾಕಿದಾಗ ಒಟ್ಟು 28 ತ್ರಿಕೋನಗಳು ಈ 3 ಚೌಕಗಳಲ್ಲಿ ಇರುವಂಥದ್ದನ್ನು ನಾವು ಗುರುತಿಸ್ಬೋದು. ಇಲ್ಲಿಗೆ ಈ 5ನೇ ಒಂದು ಪ್ರಶ್ನೆಯೂ ಮುಕ್ತಾಯ ಆಗ್ತದೆ. ನಿಮಗೆ ಬಹುಶಃ ಈ ಒಂದು 5 ಪ್ರಶ್ನೆಗಳು ಅರ್ಥ ಆಗಿದಾವೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಈಗ ಚೌಕಾಕಾರದಲ್ಲಿ ಬಂದಿರುವಂತಹ ತ್ರಿಕೋನಗಳನ್ನು ಸುಲಭವಾಗಿ ಕಂಡುಹಿಡಿಯೋದಕ್ಕೆ ಇರುವಂತಹ ಒಂದು ಟ್ರಿಕ್ ಅಂದರೆ ಇದೆ. ನಿಮಗೆ ಈ 4 ತ್ರಿಕೋನಗಳಿರುವಂತಹ ಒಂದು ಬಾಕ್ಸ್ ಬಂದಾಗ ಅದನ್ನು 4x2 ಅಂತ ಲೆಕ್ಕ ಹಾಕಿ, ಅಥವಾ ಇದರಲ್ಲಿ 4ಕ್ಕಿಂತ ಹೆಚ್ಚು ಬಂದು 8 ಬಂದು ಅಂದರೆ 8x2 ಅಂತೇಳಿ ನೀವು ಲೆಕ್ಕ ಹಾಕಿ. ಇಲ್ಲಿ 8ಕ್ಕಿಂತ ಹೆಚ್ಚಿಗೆ ಇಲ್ಲಿ ತ್ರಿಕೋನಗಳು ಬಂದ್ರೆ ಅಲ್ಲಿ ನಾವು ಏನು ಮಾಡಬೇಕು, ಆ ಸಂಖ್ಯೆಯನ್ನು ಮೊದಲಿಗೆ ಹಾಕಿ 2 ಮಾಡಿ ಮುಂದೆ ಬರುವಂತಹ ಸಂಖ್ಯೆಯಿಂದ ನಾವು ಸುಲಭವಾಗಿ 3/4% ಉತ್ತರವನ್ನು ನಾವು ಕಂಡುಹಿಡ್ಕೋಬಹುದು. ಅದು ಆದ ನಂತರ ಅದಕ್ಕೆ ಏನು ಮಾಡ್ಬೋದು ಅಂದರೆ, ಈ ರೀತಿಯಾಗಿ ಸ್ಟ್ರೇಟ್ ಲೈನ್ ಒಳಗೆ ಈ ಒಂದು ಚೌಕಾಕಾರಗಳು ಬಂದಿತ್ತಂದ್ರೆ 2 ಚೌಕಾಕಾರಗಳ ನಡುವೆ 2 ಇಲ್ಲಿ ತ್ರಿಕೋನಗಳು ಹೆಚ್ಚುವರಿಯಾಗಿ ಬಂದಿರ್ತಾವ. ಅಂದರೆ ಮುಂದೆ ಬರುವಂತಹ ಅಂದರೆ 2 ನಂತರ ಬರುವಂತಹ ಒಂದೊಂದು ಚೌಕಾಕಾರ ಹೆಚ್ಚಾಕೊಂತ ಹೋದ್ರೂ ಅಲ್ಲಿ 2 ತ್ರಿಕೋನಗಳು ಹೆಚ್ಚಾಗ್ತಾ ಹೋಗ್ತಾವ ಅನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಬಹಳ ಸುಲಭವಾಗಿ ನಾವು ಆ ಒಂದು ಲೆಕ್ಕವನ್ನು ಬಿಡಿಸ್ಬೋದು. ಯಾವ ರೀತಿಯಾಗಿ ಅಂದರೆ, ಈಗ ಇದು ಬಂತು 1, 2 ಬಂತು, ಇಲ್ಲಿ 2 ಚೌಕಾಕಾರಗಳ ನಡುವೆ 2 ತ್ರಿಕೋನಗಳು ಜಾಸ್ತಿ ಆಗಿದ್ದು, ಇಲ್ಲಿ 3ನೇದು ಬಂದಾಗ ಮತ್ತೆ 2 ಜಾಸ್ತಿ ಆದವು. ಒಂದು ವೇಳೆ ಇಲ್ಲಿ ಮುಂದೆ ಬಂದಾಗ ಇಲ್ಲಿ ಏನಾಗ್ತದೆ ಅಂದರೆ 8 + 2 ತ್ರಿಕೋನಗಳು ಮತ್ತೆ ಇಲ್ಲಿ ಜಾಸ್ತಿ ಆಗುವಂಥದ್ದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಇಲ್ಲಿ 1, 2, 3, 4 ಅಂತೇಳಿ ತಂದ್ಕೊಳ್ರಿ. ಇಲ್ಲಿ ನಾವೇನು ಮಾಡ್ತೀವಿ, 4x2, ಇಲ್ಲಿ 4x2 ಅಂತಂದಾಗ 8 ಬಂತು. ಇಲ್ಲಿ +8 ಅಂತ ಹಾಕ್ಕೊಂಡು ಇಲ್ಲಿ ಏನು ಮಾಡ್ತೀವಿ ಅಂದರೆ, ಈ 2 ನಡುವೆ ಮತ್ತೆ ನಮಗೆ ಇಲ್ಲಿ 2 ತ್ರಿಕೋನಗಳು ಜಾಸ್ತಿ ಆಗ್ತವೆ. ಒಂದು ಚೌಕಾಕಾರ ಹೆಚ್ಚಾಗ್ತಾ ಹೋದಂಗೆಲ್ಲ 2 ತ್ರಿಕೋನಗಳು ನಮಗೆ ಅಲ್ಲಿ ಹೆಚ್ಚಾಗ್ತಾ ಹೋಗುವಂಥದ್ದನ್ನು ಗಮನದಲ್ಲಿಟ್ಕೋಬೇಕು ಯಾವಾಗಲೂ ನಿಮ್ಮ ಪರೀಕ್ಷೆಯಲ್ಲಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲಿಂಕನ್ನು ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ತಲುಪುವ ಹಾಗೆ ನೀವು ಶೇರ್ ಮಾಡಿ ಅಂಥೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.